ಈ ರಾಜಕೀಯ ಪಕ್ಷಗಳು ದೇಶವನ್ನು ಯಾವ ರೀತಿ ಒಡೆದು ಛಿದ್ರ ಮಾಡ್ಬೋದೋ ಎಲ್ಲ ಪ್ರಯತ್ನಗಳನ್ನು ಮಾಡಿಬಿಟ್ಟಿದ್ದಾರೆ. ಈಗ ಅಂತಿಮವಾಗಿ ಉಳಿದಿರುವಂತಹ ಅಸ್ತ್ರ ಭಾಷೆಯ ವಿಷಯ. ಯಾರು ಹಿಂದಿಯನ್ನು ಮಾತಾಡ್ತಾರೆ, ಅನ್ಯ ಭಾಷಿಗರು ಯಾರಿದ್ದಾರೆ, ಮರಾಠಿಯನ್ನು ಯಾರು ಮಾತನಾಡಲು ಸಾಧ್ಯವಾಗ್ತಾ ಇಲ್ಲ ಅಂಥವರಿಗೆ ಕಪ್ಪಾಳ ಮೋಕ್ಷವನ್ನು ಮಾಡೋದರ ಮುಖಾಂತರ ಮತ್ತು ಬಸ್ಕಿಯನ್ನು ಓಡಿಸೋದ್ರ ಮುಖಾಂತರ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ಶಿವಸೇನೆಯ ಕಾರ್ಯಕರ್ತರು. ಇದು ಎಷ್ಟರ ಮಟ್ಟಿಗೆ ಸಮಂಜಸ? ಎಲ್ಲ ವಿವಿಧತೆಯಲ್ಲಿ ಏಕತೆ ಅಂತ ಮಾತನಾಡುವ ಎಲ್ಲ ಪಕ್ಷಗಳು ಸುಮ್ಮನೆ ಇರ್ತವೆ. ಆ ಧ್ವನಿಗೆ ಧ್ವನಿಗೂಡಿಸೋದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಕೂಡ ಮೆಲ್ಲಗೆ ಧ್ವನಿಯನ್ನು ಸೇರಿಸಿದ್ದಾರೆ. ನನಗೆ ಒತ್ತಾಯ ಬರ್ತಾ ಇದೆ, ನಾನು ಕೂಡ ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರವನ್ನು ಅಳವಡಿಸೋದಕ್ಕೆ ಉತ್ಸುಕನಾಗಿದ್ದೀನಿ. ಇದು ನನ್ನ ಸ್ವಂತ ಅಭಿಪ್ರಾಯವಾದರೂ ಕೂಡ ದ್ವಿಭಾಷಾ ಸೂತ್ರವನ್ನು ತರೋದು ನನ್ನ ಜವಾಬ್ದಾರಿಯೂ ಕೂಡ ಆಗಿದೆ ಅಂತ ಹೇಳುವಂಥ ವಿಷಯವನ್ನು ಇಟ್ಟಿದ್ದಾರೆ. ಹಾಗಾಗಿ ಇವಾಗ ಮಹಾರಾಷ್ಟ್ರದಲ್ಲಿ ಶುರುವಾದಂತಹ ಈ ಭಾಷಾ ವಿವಾದ ಕರ್ನಾಟಕ, ತಮಿಳುನಾಡು, ಕೇರಳ ಎಲ್ಲ ಕಡೆಗೂ ವ್ಯಾಪಿಸ್ತಾ ಇರ್ತಾರೆ. ಎಲ್ಲೆಲ್ಲಿ ಕನ್ನಡದ ಶಾಲೆಗಳಲ್ಲಿ ದಾಖಲಾತಿ ಕುಸಿತಾ ಇದೆಯೋ ಅವುಗಳನ್ನು ಸಂರಕ್ಷಿಸುವಂತಹ, ಜೋಪಾಸನೆ ಮಾಡುವಂತಹ ಯಾವುದೇ ಕೆಲಸವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಸರ್ಕಾರಿ ಶಾಲೆ ಮಕ್ಕಳಿಗೆ ಶಾಲೆ ಶುರುವಾಗಿ 2 ತಿಂಗಳಾದರೂ ಕೂಡ ಇನ್ನು ಶೂ ಕೊಡ್ಲಿಕ್ಕೂ ಕೂಡ ದುಡ್ಡಿಲ್ಲದೆ ಇರುವಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ತಿಣುಕಾಡ್ತಾ ಇದೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಭಾಷೆಯ ಕಿಚ್ಚು ದೇಶವ ಸುಡದಿರಲಿ. ಸ್ನೇಹಿತರೆ, ಇಂದಿನ ವಿಷಯಕ್ಕೆ ಹೋಗೋಕ್ಕೆ ಮುಂಚೆ ನಾನು ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿ ಮುಂದುವರಿಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಭಾಷೆಯ ವಿಷಯ ಅಂದಿದ್ದ ತಕ್ಷಣ ಕೆಲವರು ಪ್ರಚೋದನೆಗೆ ಒಳಗಾಗ್ತಾರೆ. ಆ ರೀತಿಯಾಗಿ ನಾನು ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಮಂಡಿಸ್ತಾ ಇಲ್ಲ. ನನ್ನ ವಿಷಯ ಇರತಕ್ಕಂಥದ್ದು, ಇವತ್ತು ನಮ್ಮ ದೇಶದಲ್ಲಿ ಒಂದು ಅಧಿಕೃತವಾದಂತಹ ರಾಷ್ಟ್ರೀಯ ಭಾಷೆ ಇರಬೇಕು, ಅದರ ಜೊತೆಗೆ ಮಾತೃಭಾಷೆಯೂ ಇರಬೇಕು, ಅದರೊಟ್ಟಿಗೆ ಆಂಗ್ಲ ಭಾಷೆಯೂ ಇರಬೇಕು. ಈ ಮೂರನ್ನು ನಾವು ಸರಿಪಡಿಸ್ಕೊಂಡಾಗ ಮಾತ್ರ ದೇಶದ ಆಡಳಿತ ಇರ್ಬೋದು, ದೇಶದ ಜನತೆ ಪರಸ್ಪರ ಸಂವಹನ ನಡೆಸೋದ್ರಲ್ಲಿರ್ಬೋದು ಯಾವುದೇ ವಿಧವಾದಂಥ ಅಡ್ಡಿ ಆತಂಕಗಳು ಬರದೆ ದೇಶದ ಆಡಳಿತ ಮತ್ತು ಸಂವಹನ ಸರಿಯಾಗಿ ನಡೆಯುತ್ತೆ ಅನ್ನುವಂಥ ಉದ್ದೇಶದಿಂದ ಒಂದು ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಈಗ ನಾವು ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಈ ರಾಜಕೀಯ ಪಕ್ಷಗಳು ದೇಶವನ್ನು ಯಾವ ರೀತಿ ಒಡೆದು ಛಿದ್ರ ಮಾಡ್ಬೋದೋ ಎಲ್ಲ ಪ್ರಯತ್ನಗಳನ್ನು ಮಾಡಿಬಿಟ್ಟಿದ್ದಾರೆ. ಈಗ ಅಂತಿಮವಾಗಿ ಉಳಿದಿರುವಂತಹ ಅಸ್ತ್ರ ಭಾಷೆಯ ವಿಷಯ. ಯಾಕೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೆಯದಾಗಿ ವಿದೇಶಿ ದಾಳಿಕೋರರು ಭಾರತದ ಮೇಲೆ ದಾಳಿಯನ್ನು ಮಾಡಿದ್ರು. ಆವಾಗ ಇಲ್ಲಿದ್ದಂಥ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ರು. ಇದೇ ಸುಸಂದರ್ಭಕ್ಕೆ ಕಾಯ್ತಾ ಇದ್ದಂಥ ಬ್ರಿಟಿಷರು ಏನು ಮಾಡಿದ್ರು, ಅವರ ಶಿಕ್ಷಣ ಪದ್ಧತಿಯನ್ನು ಭಾರತೀಯರ ಮೇಲೆ ಹೇರಿದರು. ಹಾಗಾಗಿ ಆಂಗ್ಲ ಭಾಷೆ ಎಲ್ಲೆಡೆಗೆ ಪ್ರಚಲಿತಕ್ಕೆ ಬಂತು. ಈಗ ಜಾಗತೀಕರಣದ ಪ್ರಭಾವ ಇರೋದರಿಂದ ಆಂಗ್ಲ ಭಾಷೆಯನ್ನು ಜಾಗತಿಕ ಭಾಷೆ ಅಂತ ಎಲ್ಲರೂ ಉಪಯೋಗ ಮಾಡ್ತಾರೆ. ಹಾಗಾಗಿ ಆಂಗ್ಲ ಭಾಷೆಯನ್ನು ಕಲಿಯೋದ್ರಲ್ಲಿ ಯಾವುದೇ ವಿಧವಾದಂತಹ ತಪ್ಪಿಲ್ಲ. ಅದೇ ರೀತಿಯಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಹೇಳುತ್ತೆ ಅಂದರೆ, ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಪಡ್ಕೊಳ್ಬೇಕು, ಪ್ರಾಥಮಿಕ ಶಿಕ್ಷಣ ಅಂತ ಹೇಳ್ತಾರೆ. ಹಾಗಾಗಿ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಪಡ್ಕೊಳೋದು ಕೂಡ ಏನು ತಪ್ಪಿಲ್ಲ. ಹಾಗಾಗಿ ಎಲ್ಲ ಭಾರತದ 22 ಅಧಿಕೃತ ಭಾಷೆಗಳಲ್ಲಿ ಪ್ರಾಥಮಿಕ ಶಿಕ್ಷಣ ಪಡ್ಕೊಂಡ್ರೆ ಏನೂ ತಪ್ಪಿಲ್ಲ. ಆದರೆ ಭಾರತ ಸ್ವತಂತ್ರ ಆದಾಗ ಧರ್ಮದ ಹೆಸರಿನಲ್ಲಿ ದೇಶವನ್ನು ವಿಭಜನೆ ಮಾಡಲಾಯಿತು. ಭಾಷೆಯ ಹೆಸರಲ್ಲಿ ಪ್ರಾಂತೀಯವಾರು ರಾಜ್ಯಗಳನ್ನು ಸೃಷ್ಟಿ ಮಾಡಲಾಯಿತು. ಆದರೆ ಹಲವಾರು ಗೊಂದಲಗಳ ಮಧ್ಯೆ ಸಂವಿಧಾನವೂ ಕೂಡ ರಚನೆಯಾಗೋಯಿತು. ಆದರೆ ಭಾರತಕ್ಕೆ ಒಂದು ಅಧಿಕೃತವಾದ ರಾಷ್ಟ್ರೀಯ ಭಾಷೆ ಯಾವುದು ಅನ್ನೋದು ಒಂದು ಸ್ಪಷ್ಟ ನಿಲುವಿಗೆ ಬರಲಿಕ್ಕಾಗಲೇ ಇಲ್ಲ. ಆದರೆ ಒಂದು ಹಂತದ ನಿಲುವು ಏನು ಸ್ಪಷ್ಟ ಆಯಿತು ಅಂತ ಹೇಳಿದ್ರೆ, ಭಾರತದ ಪ್ರಾಚೀನ ಭಾಷೆ ಮತ್ತು ಭಾರತದ ಜ್ಞಾನ ಸಂಪತ್ತಿರ್ತಕ್ಕಂಥದ್ದು ಗಣಿತಶಾಸ್ತ್ರ, ವಿಜ್ಞಾನ, ತತ್ವಶಾಸ್ತ್ರ, ಸಾಹಿತ್ಯಗಳು, ವೇದಗಳು, ಉಪನಿಷತ್ತುಗಳು, ರಾಮಾಯಣ, ಮಹಾಭಾರತ, ಭಾಗವತದಂತಹ ಎಲ್ಲ ಹಿಂದೂ ಸಾಹಿತ್ಯಗಳೆಲ್ಲ ಇರ್ತಕ್ಕಂಥದ್ದು ಸಂಸ್ಕೃತದಲ್ಲಿ. ಹಾಗಾಗಿ ಸಂಸ್ಕೃತವನ್ನು ಜೋಪಾಸನೆ ಮಾಡೋದು ಕೂಡ ಸಂವಿಧಾನದ ಒಂದು ಅಧಿಕಾರ ಆಗಿರುತ್ತೆ. ಹಾಗಾಗಿ ಸಂಸ್ಕೃತವನ್ನು ರಾಷ್ಟ್ರೀಯ ಭಾಷೆ ಮಾಡೋದಕ್ಕೆ ಅವಾಗಿನ ಕಾಲಘಟ್ಟದಲ್ಲಿ ತುಂಬ ಕ್ಲಿಷ್ಟಕರವಾದ ಸಮಸ್ಯೆ ಎದುರಾಗುತ್ತೆ. ಆದರೆ ಮಾಡಬಹುದಾಗಿತ್ತು. ಆದರೆ ಯಾವ ನಿಲುವನ್ನು ತಗೊಂಡ್ರೋ ಅಂದಿನ ಕಾಲದಲ್ಲಿ ಗೊತ್ತಿಲ್ಲ. ಆವಾಗ
ಹಿಂದಿ ಅಧಿಕೃತವಾಗಿ ಎಲ್ಲ ಕಡೆ ಮಾತಾಡ್ತಾ ಇದ್ದಿದ್ದರಿಂದ ಹಿಂದಿಯನ್ನು ಒಂದು ಅಧಿಕೃತ ಭಾಷೆಯಾಗಿ ಮಾಡಿದ್ರು. ಸಂವಿಧಾನ ರಚನೆ ಆದಮೇಲೆ 15 ವರ್ಷಗಳ ಕಾಲ ಇಂಗ್ಲೀಷ್ನಲ್ಲಿ ಆಡಳಿತವನ್ನು ನಡೆಸಬೇಕು, ನಂತರ ಆ ಸ್ಥಾನವನ್ನು ಹಿಂದಿಗೆ ಬಿಟ್ಕೊಡ್ಬೇಕು ಅಂತ ಆಯಿತು. ಅದು ಕೂಡ ಎಲ್ಲೂ ಆಗದೇ ಇದ್ದಾಗ ಭಾಷಾ ವಿವಾದಗಳು ಏರ್ಪಟ್ಟಾಗ ತ್ರಿಭಾಷಾ ಸೂತ್ರ ಮತ್ತು ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತಗೊಂಬರಲಾಯಿತು. ತ್ರಿಭಾಷಾ ಸೂತ್ರ ಅಂತಂದರೆ ಏನು ಅಂತೇಳಿದ್ರೆ, ಎಲ್ಲೆಲ್ಲಿ ಹಿಂದಿಯನ್ನು ಚೆನ್ನಾಗಿ ಮಾತನಾಡಬಲ್ಲರೋ, ಎಲ್ಲಿ ಹಿಂದಿಯನ್ನು ಚೆನ್ನಾಗಿ ಓದಬಲ್ಲರೋ ಅಂಥ ರಾಜ್ಯಗಳಲ್ಲಿ ದಕ್ಷಿಣ ಭಾರತದ ಯಾವುದಾದರೂ ಒಂದು ಭಾಷೆಯನ್ನು ಕಲಿಬೇಕು. ಅಂದರೆ ಹಿಂದಿಯನ್ನು ಪ್ರಥಮ ಭಾಷೆಯಾಗಿ, ಇಂಗ್ಲೀಷನ್ನು ದ್ವಿತೀಯ ಭಾಷೆಯಾಗಿ ಮತ್ತು ತೃತೀಯ ಭಾಷೆಯ ಆಯ್ಕೆಯಾಗಿ ದಕ್ಷಿಣ ಭಾರತದ ಯಾವುದಾದ್ರೂ ಒಂದು ಭಾಷೆಯನ್ನು ಅಥವಾ ಪಾಶ್ಚಿಮಾತ್ಯರ ಯಾವುದಾದ್ರೂ ಒಂದು ಭಾಷೆಯನ್ನು ಕಲಿಬಹುದು ಅನ್ನುವಂಥ ನಿಲುವನ್ನು ತರಲಾಯಿತು. ಅದೇ ರೀತಿಯಾಗಿ ದ್ರಾವಿಡ ಭಾಷೆಗಳು ಅಂತ ಹೇಳ್ತೀವಲ್ಲ, ದಕ್ಷಿಣ ಭಾರತದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು, ಅಂದರೆ ಕನ್ನಡ ಇರ್ಬೋದು, ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳಿ ಇರ್ಬೋದು, ಮರಾಠಿ ಇರ್ಬೋದು, ಈ ಎಲ್ಲ ಭಾಷೆಗಳು ದ್ರಾವಿಡ ಭಾಷೆಗಳಾಗ್ತವೆ. ಇದರಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಆಂಗ್ಲ ಭಾಷೆಯನ್ನು ಕಲಿಸ್ತಕ್ಕಂಥದ್ದು ಮತ್ತು ಹಿಂದಿಯನ್ನು ಒಂದು ಭಾಷೆಯಾಗಿ ಕಲಿತಕ್ಕಂಥದ್ದನ್ನು ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸಲಾಯಿತು. ಆದರೆ ಅಲ್ಪಸಂಖ್ಯಾತರ ಹಕ್ಕುಗಳ ವಿಷಯವನ್ನು ಇಟ್ಕೊಂಡು ಏನು ಮಾಡಲಾಯಿತು ಅಂದರೆ, ಉರ್ದುವಿನಲ್ಲಿ ಕೂಡ ಉರ್ದು ಮಾಧ್ಯಮ ಶಾಲೆಗಳನ್ನು ತೆರೀಲಿಕ್ಕೆ ಅವಕಾಶವನ್ನು ಕೊಡಲಾಯಿತು. ಒಂದು ಸರ್ವೆಯ ಪ್ರಕಾರ ಏನು ಹೇಳಲಾಗುತ್ತೆ ಅಂದರೆ, ಇವಾಗ ಹಿಂದಿಯನ್ನು 70%ಕ್ಕಿಂತ ಹೆಚ್ಚಿನ ಜನರು ಮಾತನಾಡ್ತಾ ಇದ್ದಾರೆ ಭಾರತದಲ್ಲಿ. ಹಾಗಾಗಿ ಇವಾಗ ಹಿಂದಿಯನ್ನು ಎಲ್ಲ ಕಡೆಗೆ, ಎಲ್ಲ ಸ್ಟೇಟ್ಗಳಲ್ಲಿ ಅಳವಡಿಸಲಾಗಿದೆ ಶಿಕ್ಷಣ ವ್ಯವಸ್ಥೆಯಲ್ಲಿ. ಅದು ಹಾಗೆ ಮುಂದುವರ್ಕೊಂಡು ಹೋದರೆ ಏನು ತಪ್ಪಾಗೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಅಷ್ಟೇ ನನ್ನ ಉದ್ದೇಶ. ಇದಕ್ಕೆ ತಮಿಳುನಾಡು ಸರ್ಕಾರ ಆವಾಗ 68ರಲ್ಲಿ ಪ್ರಬಲವಾದ ವಿರೋಧವನ್ನು ಮಾಡಿ ತನ್ನ ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರವನ್ನು ಅಳವಡಿಸ್ಕೊಳ್ತು. ಹಂಗಾಗಿ ಅಲ್ಲಿ ತಮಿಳು ಮತ್ತು ಆಂಗ್ಲ ಭಾಷೆಯಲ್ಲಿ ಮಾತ್ರ ಶಿಕ್ಷಣವನ್ನು ನೀಡಲಾಗುತ್ತೆ, ಹಿಂದಿಯ ಶಿಕ್ಷಣವನ್ನು ಅಲ್ಲಿ ನೀಡಲಾಗ್ತಾ ಇಲ್ಲ. ಹಾಗಾಗಿ ಇವಾಗ ಸಂಸತ್ತಿನಲ್ಲಿ ಹೋದಾಗಲೂ ಕೂಡ ಹಿಂದಿಯನ್ನು ಮಾತನಾಡಲಿಕ್ಕೆ ಬರದೇ ಇದ್ದರೆ ಅಲ್ಲಿ ಹೇಳುವಂಥ ಭಾಷೆಗಳನ್ನು ಅನುವಾದ ಮಾಡಿಕೊಂಡು ಕೇಳಿಸ್ಕೊಳ್ಳುವಂತಹ ಒಂದು ಅನಿವಾರ್ಯ ಸಂದರ್ಭ ಎದುರಾಗುತ್ತೆ. ಹಾಗಾಗಿ ನಾವು ನೋಡ್ಬೋದು, ಇದು ಏನು ಅಂತಹ ಕ್ಲಿಷ್ಟಕರವಾದಂತಹ ಪ್ರಶ್ನೆ ಏನಿಲ್ಲ. ನಾನು ಮೊದಲೇ ಹೇಳಿದಂಗೆ ರಾಜಕೀಯ ಪಕ್ಷಗಳು ಅಧಿಕಾರದ ಕುರ್ಚಿಯನ್ನು ಹಿಡಿಯಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕೋ ಎಲ್ಲವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಇವಾಗ ಭಾಷೆಯ ಕಿಚ್ಚು ಮೆಲ್ಲಗೆ ಮುನ್ನೆಲೆಗೆ ಬರಲಿಕ್ಕೆ ಹೊರಟಿದೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಮಹಾರಾಷ್ಟ್ರದಲ್ಲಿ ಯಾವಾಗ ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ರಲ್ಲ, ಶಿವಸೇನೆಯ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಅವರಿಬ್ಬರು ಇವಾಗ ಒಂದಾಗಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಅಲ್ಲಿನ ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಗಳು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಮರಾಠಿ ಅಸ್ಮಿತೆಯನ್ನು ಇಟ್ಕೊಂಡು ಇವತ್ತು ಅಲ್ಲಿ ಗೊಂದಲಗಳು ಸೃಷ್ಟಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ, ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಹಿಂದಿಯನ್ನು ಶಿಕ್ಷಣದಲ್ಲಿ ಅಳವಡಿಸಬೇಕಾಗಿದೆ ಮತ್ತು CBSE ಶಾಲೆಗಳಲ್ಲೂ ಅಳವಡಿಸಬೇಕಾಗಿದೆ ಅನ್ನುವಂಥ ಒಂದು ವಿಚಾರವನ್ನು ಮಹಾರಾಷ್ಟ್ರ ಸರ್ಕಾರ ಘೋಷಣೆ ಮಾಡಿತ್ತು. ಆದರೆ ಇಲ್ಲಿ ನಾವು ನೋಡಬೇಕಾಗಿರುವಂಥ ಸೂಕ್ಷ್ಮವಾದ ಸಂಗತಿ ಏನಂದರೆ, ಉದ್ಧವ್ ಠಾಕ್ರೆ ಅವರಿದ್ದಾಗಲೇ ಆ ಸಮಿತಿಯನ್ನು ರಚನೆ ಮಾಡಿರ್ತಾರೆ. ಆ ಸಮಿತಿಯ ವರದಿಯನ್ನು ಆಧರಿಸಿ ಮಹಾರಾಷ್ಟ್ರ ಸರ್ಕಾರ ಹಿಂದಿಯನ್ನು ಕಡ್ಡಾಯಗೊಳಿಸಲು ಮುಂದಾಯಿತು. ಆದರೆ ಈಗ ಅಧಿಕಾರದಲ್ಲಿ ನಾವಿಲ್ಲ, ಏನಾದರೂ ಮಾಡಿ ಅಧಿಕಾರವನ್ನು ಪಡ್ಕೊಳ್ಬೇಕು ಅಂತ ಮರಾಠಿ ಅಸ್ಮಿತೆಯನ್ನು ಮುನ್ನೆಲೆಗೆ ತಗೊಂಬಂದು ಇವತ್ತು ಅಲ್ಲಿ ಯಾರು ಹಿಂದಿಯನ್ನು ಮಾತಾಡ್ತಾರೆ, ಅನ್ಯ ಭಾಷಿಗರು ಯಾರಿದ್ದಾರೆ, ಮರಾಠಿಯನ್ನು ಯಾರು ಮಾತನಾಡಲು ಸಾಧ್ಯವಾಗ್ತಾ ಇಲ್ಲ ಅಂಥವರಿಗೆ ಕಪ್ಪಾಳ ಮೋಕ್ಷವನ್ನು ಮಾಡೋದರ ಮುಖಾಂತರ ಮತ್ತು ಬಸ್ಕಿಯನ್ನು ಓಡಿಸೋದ್ರ ಮುಖಾಂತರ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ಶಿವಸೇನೆಯ ಕಾರ್ಯಕರ್ತರು. ಇದು ಎಷ್ಟರ ಮಟ್ಟಿಗೆ ಸಮಂಜಸ? ಇವತ್ತು ಫೆಡರಲ್ ಸಿಸ್ಟಮ್ಮು, ಸಂವಿಧಾನ, ಒಕ್ಕೂಟ ವ್ಯವಸ್ಥೆ, ಭ್ರಾತೃತ್ವ, ಐಕ್ಯತೆ, ಎಲ್ಲ ವಿವಿಧತೆಯಲ್ಲಿ ಏಕತೆ ಅಂತ ಮಾತನಾಡುವ ಎಲ್ಲ ಪಕ್ಷಗಳು ಸುಮ್ಮನೆ ಇರ್ತವೆ. ಆದರೆ ಯಾರಾದರೂ ಇದರ ಪರವಾಗಿ ಧ್ವನಿಯನ್ನು ಎತ್ತಿದ್ರೆ ಇವರು ಭಾಷಾ ವಿರೋಧಿ, ರಾಜ್ಯ ವಿರೋಧಿ, ಪ್ರಾದೇಶಿಕತೆಯ ವಿರೋಧಿ ಅಂತ ಪಟ್ಟವನ್ನು ಕಟ್ಟಲಾಗುತ್ತೆ. ಮತ್ತು ಸಂಸ್ಕೃತವನ್ನು ಮಧ್ಯಭಾಗಕ್ಕೆ ತಗೊಂಬಂದರೆ ಇವರನ್ನು ಕೋಮುವಾದಿ, RSS ವಿಚಾರವಾದಿ ಈ ರೀತಿಯಾಗೆಲ್ಲ ಬಿಂಬಿಸಲಾಗುತ್ತೆ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಈ ಒಂದು ವಿಷಯ ಯಾವಾಗ ಮುನ್ನೆಲೆಗೆ ಬಂತೋ ಮಹಾರಾಷ್ಟ್ರ ಸರ್ಕಾರ ಏನು ಮಾಡ್ತು, ಆ ಹಿಂದಿ ಏರಿಕೆಯನ್ನು ವಾಪಸ್ ತಗೊಳ್ತು. ಆದರೆ ಅಲ್ಲಿಗೆ ಸುಮ್ಮನೆ ಆಗಲಿಲ್ಲ ಇವರು, ಯಾರು ಈ ಶಿವಸೇನೆ ಕಾರ್ಯಕರ್ತರು ಸುಮ್ಮನೆ ಆಗಲಿಲ್ಲ. ಹಲ್ಲೆ ಮಾಡೋದು, ಅನುಚಿತ ವರ್ತನೆಗಳನ್ನು ಮಾಡೋದನ್ನು ಮುಂದುವರಿಸ್ಕೊಂಡೇ ಬಂದಿದ್ದಾರೆ. ಒಂದು ವಿಜಯೋತ್ಸವ ರ್ಯಾಲಿ ಅಂತ ಮಾಡಿದ್ರು. ಹಂಗಾಗಿ ಇವಾಗ
ಆ ಧ್ವನಿಗೆ ಧ್ವನಿಗೂಡಿಸೋದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಕೂಡ ಮೆಲ್ಲಗೆ ಧ್ವನಿಯನ್ನು ಸೇರಿಸಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಕನ್ನಡ ಪರ ಸಂಘಟನೆಗಳಿಂದ ಮತ್ತು ಪ್ರಾಜ್ಞರಿಂದ ನನಗೆ ಒತ್ತಾಯ ಬರ್ತಾ ಇದೆ. ನಾನು ಕೂಡ ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರವನ್ನು ಅಳವಡಿಸೋದಕ್ಕೆ ಉತ್ಸುಕನಾಗಿದ್ದೀನಿ. ಇದು ನನ್ನ ಸ್ವಂತ ಅಭಿಪ್ರಾಯವಾದರೂ ಕೂಡ ದ್ವಿಭಾಷಾ ಸೂತ್ರವನ್ನು ತರೋದು ನನ್ನ ಜವಾಬ್ದಾರಿಯೂ ಕೂಡ ಆಗಿದೆ ಅಂತ ಹೇಳುವಂಥ ವಿಷಯವನ್ನು ಇಟ್ಟಿದ್ದಾರೆ. ಆದರೆ ನಾವಿಲ್ಲಿ ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಒಂದು ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ನಾವ್ಯಾರು ಅಂಜನ ಹಾಕಲಿಕ್ಕೆ ಹೋಗಬಾರ್ದು. ಅಂದರೆ ಮಗು ಎಷ್ಟು ಭಾಷೆಯನ್ನು ಕಲಿಯುತ್ತೋ ಅಷ್ಟು ಪ್ರೌಢಿಮೆಯನ್ನು ಬೆಳೆಸ್ಕೊಳ್ಳುತ್ತೆ. ನಾಳೆ ದಿನ ಒಬ್ಬ ಭಾರತದಲ್ಲಿ ಯಾರು ಎಲ್ಲಿ ಬೇಕಾದರೂ ಕೆಲಸಗಳನ್ನು ಗಿಟ್ಟಿಸಿಕೊಳ್ಳುವಂತಹ, ವ್ಯಾಪಾರಗಳನ್ನು ಮಾಡುವಂತಹ, ಪ್ರದೇಶ ಬಿಟ್ಟು ಪ್ರದೇಶಕ್ಕೆ ವಲಸೆ ಹೋಗುವಂತಹ ಪ್ರಕ್ರಿಯೆಗಳು ನಿರಂತರವಾಗಿ ನಡೆಯೋದ್ರಿಂದ ಒಂದು ಮಗು ಹಿಂದಿಯನ್ನು ಒಂದು ಭಾಷೆಯಾಗಿ ಕಲ್ತ್ರೆ ಏನು ತಪ್ಪಿಲ್ಲ ಅಂತ ಹೇಳ್ತಕ್ಕಂಥದ್ದು ಅಭಿಪ್ರಾಯ. ಯಾಕೆ ಅಂದರೆ ನಾವು ಉದಾಹರಣೆಗೆ ನೋಡೋಣ. ಒಬ್ಬ ಕನ್ನಡದ ಮಗು ಒಂದು ಕೇಂದ್ರ ಸರ್ಕಾರದಲ್ಲಿ ಒಂದು ಉದ್ಯೋಗವನ್ನು ತೆಗೆದುಕೊಳ್ತಾನೆ ಅಂತ ಇಟ್ಕೊಳ್ಳೋಣ. ಆತನನ್ನು ಭಾರತದ ಯಾವುದೋ ಒಂದು ನಾರ್ತ್ ಈಸ್ಟ್ ಅಂತ ಹೇಳ್ತಾರಲ್ಲ, ಈಶಾನ್ಯ ಭಾರತದಲ್ಲಿ ಅಪಾಯಿಂಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಆವಾಗ ಆತ ಯಾವ ರಾಜ್ಯಕ್ಕೆ ಹೋಗ್ತಾನೋ ಅಲ್ಲಿನ ಸ್ಥಳೀಯ ಭಾಷೆಯನ್ನು ಕಲ್ತ್ಕೊಂಡು ಸೇವೆಯನ್ನು ಮಾಡಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸಮಂಜಸವಾಗಿ ಕಾಣುತ್ತೆ. ಹಾಗಾಗಿ 5 ವರ್ಷಕ್ಕೆ ಅವ್ರನ್ನ ವರ್ಗಾವಣೆ ಮಾಡ್ತಾ ಇರ್ತಾರೆ. ಯಾವ್ಯಾವ ರಾಜ್ಯಗಳಿಗೆ ಹೋಗ್ತಾರೋ ಅಲ್ಲಿನ ಭಾಷೆಯನ್ನು ಕಲ್ತ್ಕೊಂಡು ಅಲ್ಲಿ ಅವರು ಸೇವೆಯನ್ನು ಮಾಡಬೇಕು ಅಂದರೆ ಸಾಧ್ಯ ಆಗೋದಿಲ್ಲ. ಇವಾಗ ಭಾರತದ ನಾನಾ ಭಾಗದಿಂದ ಹೋಗಿರ್ತಕ್ಕಂತಹ ಜವಾನರು, ನಮ್ಮ ಸೈನಿಕರು ಏನಿರ್ತಾರೆ, ಅವರು ರಾಷ್ಟ್ರದ ಗಡಿಯನ್ನು ಕಾಯ್ತಾ ಇರ್ತಾರೆ. ನೀನು ಕರ್ನಾಟಕದವನು, ನೀನು ಕರ್ನಾಟಕ ರೆಜಿಮೆಂಟಲ್ಲೇ ಇರೋ, ನೀನು ತಮಿಳವನು, ನೀನು ತಮಿಳ್ನಾಡಿನ ರೆಜಿಮೆಂಟಲ್ಲಿರೋ, ನೀನು ಮರಾಠವನು, ನೀನು ಮರಾಠ ರೆಜಿಮೆಂಟಲ್ಲಿರೋ ಅಂತ ನಾವು ಹೇಳಲಿಕ್ಕಾಗುತ್ತಾ? ಆಗೋದಿಲ್ಲ. ಹಾಗಾಗಿ ಇವತ್ತು ಎಲ್ಲ ವಿಧವಾದ ಪ್ರಯತ್ನಗಳ ಮುಖಾಂತರ ಭಾಷೆಯ ಧರ್ಮದ ವಿಷಯದಲ್ಲಿ ವಿಭಜನೆ ಮಾಡಿದ್ರು, ನಂತರ ಪ್ರಾದೇಶಿಕತೆಯ ವಿಷಯದಲ್ಲಿ ವಿಭಜನೆಯನ್ನು ಮಾಡಿದ್ರು, ಮತ್ತು ಜಾತಿಯ ವಿಷಯದಲ್ಲಿ ಉಪಜಾತಿಗಳ ವಿಷಯದಲ್ಲಿ ವಿಭಜನೆಯನ್ನು ಮಾಡಿದ್ರು, ಗಡಿ ವಿಂಗಡಿಸಿದ್ರಲ್ಲ, ರಾಜ್ಯಗಳ ಗಡಿಗಳ ವಿಷಯದಲ್ಲಿ ವಿಭಜನೆಯನ್ನು ಮಾಡಿದ್ರು, ಎಲ್ಲ ಆದಮೇಲೆ ನದಿ ನೀರಿಗಾಗಿ ವಿಭಜನೆಯನ್ನು ಮಾಡಿದ್ರು, ಮತ್ತು ಮೀಸಲಾತಿಗೋಸ್ಕರ ವಿಭಜನೆಯನ್ನು ಮಾಡಿದ್ರು. ಈಗ ಉಳಿದಂತಹ ಕಟ್ಟಕಡೆಯ ಅಸ್ತ್ರ ಭಾಷೆಯ ಹೆಸರಲ್ಲಿ ವಿಭಜನೆಯನ್ನು ಮಾಡಿಬಿಟ್ರೆ ಯಾವ್ಯಾವ ರಾಜಕೀಯ ಪಕ್ಷ ತನಗೆ ಯಾವಾಗ ಬೇಕೋ ಅಲ್ಲಿ ಕಿಡಿಯನ್ನು ಹಚ್ಚಿಸ್ಬೋದು, ಏನು ಬೇಕೋ ಅದನ್ನು ಮಾಡ್ಕೊಬೋದು, ಅಧಿಕಾರವನ್ನು ಹಿಡಿಬೋದು ಅನ್ನುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿರುವ ತರಹ ಕಾಣ್ತಾ ಇದೆ. ಹಾಗಾಗಿ ಇವಾಗ ಮಹಾರಾಷ್ಟ್ರದಲ್ಲಿ ಶುರುವಾದಂತಹ ಈ ಭಾಷಾ ವಿವಾದ ಕರ್ನಾಟಕ, ತಮಿಳುನಾಡು, ಕೇರಳ ಎಲ್ಲ ಕಡೆಗೂ ವ್ಯಾಪಿಸ್ಲಿಕ್ಕೆ ಶುರುವಾಗುತ್ತೆ. ಅದು ಮೆತ್ತಗಂಗೆ ಶುರುವಾಗುತ್ತೆ. ಹಾಗಾಗಿ ಇದು ಉತ್ತಮವಾದ ಬೆಳವಣಿಗೆ ಅಲ್ಲ. ಹಿಂದಿ ಬೇಡವಾ? ಸರಿ, ಹಾಗಾದರೆ ಹಿಂದಿಯನ್ನು ಒಂದು ಅಧಿಕೃತ ಭಾಷೆ ಅಂತ ಅಷ್ಟೇ ನಮ್ಮ ಸಂವಿಧಾನವು ಕೂಡ ಹೇಳಿರ್ತಕ್ಕಂಥದ್ದು. ಅಂದರೆ ಭಾರತ ಅನ್ನುವಂಥ ಇಂಥ ಬೃಹತ್ ದೇಶಕ್ಕೆ ಒಂದು ಅಧಿಕೃತವಾದ ರಾಷ್ಟ್ರೀಯ ಭಾಷೆಯು ಇರಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕಾಳಜಿಯೂ ಕೂಡ ಆಗಿರಬೇಕು. ಹಾಗಾಗಿ ಭಾರತದ ಒಂದು ಪ್ರಾಚೀನತೆಯನ್ನು ನೋಡುವಾಗ ನಾವು ಸಂಸ್ಕೃತವನ್ನು ರಾಷ್ಟ್ರೀಯ ಭಾಷೆಯನ್ನಾಗಿ ಮಾಡಿ ದೇಶದ ಆಡಳಿತವನ್ನು ಸಂಸ್ಕೃತದಲ್ಲಿ ನಡೆಸೋದ್ರ ಮುಖಾಂತರ ಪ್ರಾದೇಶಿಕತೆಗೆ ಒತ್ತು ಕೊಡಬೇಕು ಅನ್ನೋದಕ್ಕೋಸ್ಕರ ಸ್ಥಳೀಯ ರಾಜ್ಯದ ಆಡಳಿತಗಳನ್ನು ಕನ್ನಡದಲ್ಲಿ ನಡೆಸೋದ್ರ ಮುಖಾಂತರ ಜಾಗತಿಕವಾಗಿ ಆಂಗ್ಲ ಭಾಷೆಯನ್ನು ಕಲಿತು ನಾವು ಉದ್ಯೋಗಗಳನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ತ್ರಿಭಾಷಾ ಸೂತ್ರವೇ ಹೆಚ್ಚು ಸಮಂಜಸವಾಗಿ ಕಂಡುಬರುತ್ತೆ. ಆದರೆ ಸಂಸ್ಕೃತವನ್ನು ನೋಡಿದಾಗ ಕೆಲವರಿಗೆ ಯಾಕೋ ಒಂಥರ ಹೊಟ್ಟೆ ಒಳಗಡೆ ಗಡಬಡಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಹಿಂದೂಗಳ ಭಾಷೆ ಅಂತ ಹೇಳೋದು, ಇದಕ್ಕೆ ಐಕ್ಯಮತ್ಯ ಮೂಡದೇ ಇರತಕ್ಕಂಥದ್ದು ಎಲ್ಲವೂ ಇದೆ. ಹಾಗಾಗಿ ಏಕಾಏಕಿಯಾಗಿ ಹಿಂದಿಯನ್ನೇ ಕಲಿಬಾರ್ದು, ದ್ವಿಭಾಷಾ ಸೂತ್ರವನ್ನೇ ಅಳವಡಿಸ್ಕೊಳ್ತೀವಿ ಅಂತ ಹೇಳಿದಾಗ ದೇಶದ ಜನರ ನಡುವಿನ ಸಂವಹನ ಪ್ರಕ್ರಿಯೆ ಏನಿದೆ ಅದು ಸ್ತಬ್ಧವಾಗುವಂತಹ ಮತ್ತು ಅಲ್ಲಲ್ಲಿ ಕ್ಷುಲ್ಲಕ ಕಾರಣಗಳಿಗೆ ಜಗಳಗಳಾಡುವಂತಹ ಪ್ರಮೇಯಗಳು ಎದುರಾಗುತ್ತೆ. ಹಾಗಾಗಿ ಈಗ ಮಹಾರಾಷ್ಟ್ರದಲ್ಲಿ ನಡೆದಂತಹ ಘಟನೆಯನ್ನು ಆಧರಿಸಿ ಒಬ್ಬರು ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿದ್ದಾರೆ. ಹಾಗಾಗಿ ಇದು ಭಾಷೆಯ ಹೆಸರಿನಲ್ಲಿ ನಡೆಯುತ್ತಿರುವ ಭಯೋತ್ಪಾದನೆ, ಇದಕ್ಕೆ ಉಗ್ರವಾದ ಶಿಕ್ಷೆಯನ್ನು ನೀಡಬೇಕು ಅಂತ ಅವರಲ್ಲಿ ಇವತ್ತು ದಾವೆಯನ್ನು ಹೂಡಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ನಾವು ನೋಡಿದ್ದೀವಿ, ನದಿ ನೀರಿನ ವಿಚಾರಕ್ಕೆ, ಕಾವೇರಿಯ ವಿಚಾರಕ್ಕೆಲ್ಲ ಗಲಭೆಗಳಾದಾಗ ಎಷ್ಟೆಲ್ಲ ಹಿಂಸಾಚಾರಗಳು ಸಂಭವಿಸಿತ್ತು ಅಂತ. ಹಾಗಾಗಿ ನಾವು ನೋಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈಗ ಮಕ್ಕಳು ಕಲ್ತ್ಕೊಂಡು ಹೋಗಲಿ, ಅದರಿಂದ ಏನು ತೊಂದರೆ ಇಲ್ಲ. ಆದರೆ ಭಾಷೆಯ ಹೆಸರನ್ನು ತೇಲಿಬಿಡುವ CM ಅವರು ಇವತ್ತು ಮೌಲಾನಾ ಆಜಾದ್ ಉರ್ದು ಶಾಲೆಗಳಿಗೆ ಅನುದಾನವನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆಯಿಂದ ಕನ್ನಡದ ಶಾಲೆಗಳು ಮುಚ್ಕೊಂಡು ಬರ್ತಾ ಇದ್ದಾವೆ.
ಯಾಕೆ ಅಂತ ಹೇಳಿದ್ರೆ ಕನ್ನಡಕ್ಕೆ ಪ್ರಾಶಸ್ತ್ಯ ಸಿಗಬೇಕು ಅಂದರೆ ಖಾಸಗಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮಗಳಲ್ಲಿ ಶಿಕ್ಷಣಕ್ಕೆ ಇವತ್ತು ಪೋಷಕರು ಒತ್ತನ್ನು ಕೊಡ್ತಾ ಇರತಕ್ಕಂಥದ್ದು. ಕನ್ನಡ ಶಾಲೆಗಳಿಗೆ ಯಾರು ಮಕ್ಕಳನ್ನು ಸೇರಿಸಲಿಕ್ಕೆ ಹಿಂದೆ ಬೀಳ್ತಾ ಇದ್ದಾರೆ. ಒಂದು ಕಡೆಗೆ ಸರ್ಕಾರ ಖಾಸಗಿ ಶಾಲೆಗಳಲ್ಲೂ ಕೂಡ ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ಕೊಡಲಿಕ್ಕೆ ಮುಂದಾಗಬೇಕು. ಒಂದು ಇಲ್ಲ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಆಂಗ್ಲ ಮಾಧ್ಯಮವನ್ನು ಕಡ್ಡಾಯ ಮಾಡಿ ಕನ್ನಡವನ್ನು ಒಂದು ಭಾಷೆಯಾಗಿ ಕಲಿಸ್ಬೇಕು. ಎಲ್ಲೆಲ್ಲಿ ಕನ್ನಡದ ಶಾಲೆಗಳಲ್ಲಿ ದಾಖಲಾತಿ ಕುಸಿತಾ ಇದೆಯೋ ಅವುಗಳನ್ನು ಸಂರಕ್ಷಿಸುವಂತಹ ಜೋಪಾಸನೆ ಮಾಡುವಂತಹ ಯಾವುದೇ ಕೆಲಸವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಸರ್ಕಾರಿ ಶಾಲೆ ಮಕ್ಕಳಿಗೆ ಶಾಲೆ ಶುರುವಾಗಿ 2 ತಿಂಗಳಾದರೂ ಕೂಡ ಇನ್ನೂ ಶೂ ಕೊಡಲಿಕ್ಕೂ ಕೂಡ ದುಡ್ಡಿಲ್ಲದೆ ಇರುವಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ತಿಣುಕಾಡ್ತಾ ಇದೆ. ಆದರೆ ಎಲ್ಲೂ ಕೂಡ ಈ ಸಿದ್ದರಾಮಯ್ಯನಂಥ ರಾಜಕೀಯ ವ್ಯಕ್ತಿಗಳು ಒಂದು ಪದವನ್ನು ಕೂಡ ಉಚ್ಚಾರಣೆ ಮಾಡೋದಿಲ್ಲ. ಯಾವ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಿ ಬರ್ತಾರೋ, ಕನ್ನಡದ ಶಾಲೆಯಲ್ಲಿ ಓದಿ ಬರ್ತಾರೋ ಅವರಿಗೆ ಮಾತ್ರ ನಾವು ಮುಂದೆ ಸರ್ಕಾರಿ ಉದ್ಯೋಗವನ್ನು ಕೊಡ್ತೀವಿ ಅಂತ ಒಂದು ಕಾನೂನು ಸೃಷ್ಟಿ ಮಾಡೋಕ್ಕೂ ಇವ್ರಿಗೆ ಯಾರಿಗೂ ತಾಕತ್ತಿಲ್ಲ. ಅದಾದಮೇಲೆ ಎರಡನೇದಾಗಿ ಸರ್ಕಾರದ ಸವಲತ್ತುಗಳನ್ನು ತಗೊಳ್ಳುವಂತಹ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಯ ಮಕ್ಕಳು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದಬೇಕು ಅಂತ ಒಂದು ಕಾನೂನು ಮಾಡೋದಕ್ಕೂ ಕೂಡ ಇವ್ರಿಗೆ ತಾಕತ್ತಿಲ್ಲ. ಮತ್ತು ನಮ್ಮ ಶಾಸಕರಿದ್ದಾರಲ್ಲ, ನಮ್ಮ ಶಾಸಕರಿರ್ಬೋದು, ಮತ್ತು ಸಂಸದರಿರ್ಬೋದು, MLCಗಳಿರ್ಬೋದು, ಯಾರ್ಯಾರು ರಾಜಕೀಯ ವ್ಯಕ್ತಿಗಳಿದ್ದಾರೋ ಅವರ ಯಾರ ಮಕ್ಕಳು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ಅಂಶ ಓದ್ತಾ ಇದ್ದಾರೆ ಅಂತ ನನಗನ್ಸಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡೋದಾದರೆ ಯಾವ ಶಿಕ್ಷಕರು ಸರ್ಕಾರಿ ಶಾಲೆಗಳಲ್ಲಿ ಕನ್ನಡದ ಮಾಧ್ಯಮದ ಶಾಲೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೋ ಅವರ ಮಕ್ಕಳುಗಳೇ ಯಾರು ಸರ್ಕಾರಿ ಶಾಲೆಗಳಲ್ಲಿ ಕನ್ನಡದ ಶಾಲೆಗಳಲ್ಲಿ ಶಿಕ್ಷಣವನ್ನು ಪಡ್ಕೊಳ್ತಾ ಇಲ್ಲ. ಹೇಳಿ ಕೇಳಿ ಇವಾಗ ಯಾರು ಆರ್ಥಿಕವಾಗಿ ತುಂಬ ಹಿಂದುಳಿದಿದ್ದಾರೋ ಅಂಥವರ ಮಕ್ಕಳುಗಳು ಮಾತ್ರ ಸರ್ಕಾರಿ ಶಾಲೆ ಮತ್ತು ಕನ್ನಡದ ಶಾಲೆಯಲ್ಲಿ ಓದುವಂತಹ ಒಂದು ಪ್ರಮೇಯ ಎದುರಾಗಿದೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡದ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಯಥೇಚ್ಛವಾಗಿ ಕಾಡ್ತಾ ಇದ್ದು ಅದನ್ನೇನಾದರೂ ಪ್ರಶ್ನೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಅತಿಥಿ ಶಿಕ್ಷಕರನ್ನು ಕರ್ಕೊಂಬರ್ತೀವಿ, ಹಂಗಾಗಿ ಎಲ್ಲೂ ಶಿಕ್ಷಕರ ಕೊರತೆ ಇಲ್ಲ ಅಂತ ತಿಪ್ಪೆ ಸಾರಿಸುವಂಥ ನ್ಯಾಯವನ್ನು ಮಾಡುತ್ತೆ. ಹಾಗಾಗಿ ನಾವಿಲ್ಲಿ ನೋಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಯಾರ್ಯಾರು ಇವತ್ತು ಹಿಂದಿಯನ್ನು ನಾನೇನು ಸಮರ್ಥನೆ ಮಾಡೋಕ್ಕೆ ಹೋಗ್ತಾ ಇಲ್ಲ, ಒಂದು ಅಧಿಕೃತ ಭಾಷೆಯಾಗಿ ಅದು ಸುದೀರ್ಘ ಪಯಣವನ್ನು ಮಾಡ್ಕೊಂಡ್ಬಂದಿದೆ. ಈಗಿರುವಂತಹ ಒಂದು ವ್ಯವಸ್ಥೆಯನ್ನು ಬುಡಮೇಲು ಮಾಡಬಾರ್ದು, ಅದು ಹಾಗೆ ಮುಂದುವರ್ಕೊಂಡು ಹೋಗಲಿ. ಅಥವಾ ಈ ದೇಶಕ್ಕೆ ಯಾವುದಾದ್ರೂ ಒಂದು ಅಧಿಕೃತವಾದ ರಾಷ್ಟ್ರೀಯ ಭಾಷೆ ಯಾವುದು ಅನ್ನೋದನ್ನು ಯಾವ್ಯಾರು ವಿವಾದಗಳನ್ನು ಮಾಡ್ತಾ ಇದ್ದಾರೋ ಅದೇ ರಾಜಕೀಯ ಪಕ್ಷದ ನಾಯಕರು, ಮೇಲ್ಮಂಚೂಣಿಯಲ್ಲಿರುವಂಥ ನಾಯಕರೇ ಸ್ಪಷ್ಟಪಡಿಸಲಿ ಅದು ಸಂಸ್ಕೃತವ ಹಿಂದಿಯ ಅಂತ. ಎರಡೂ ಆಗದೇ ಇದ್ದಂಥ ಪಕ್ಷದಲ್ಲಿ ಕೇವಲ ಅಧಿಕಾರವನ್ನು ಹಿಡಿಬೇಕು ಅನ್ನುವಂಥ ಹುಚ್ಚಾಟದಲ್ಲಿ ಭಾಷೆಯ ಹೆಸರಿನಲ್ಲಿ ಕಿಚ್ಚನ್ನು ಹಚ್ತಾ ಇದ್ದಾರೆ. ಈ ಕಿಚ್ಚು ದೇಶವನ್ನು, ಭಾರತ ಮಾತೆಯನ್ನು ಸುಡದಿರಲಿ. ಹಾಗಾಗಿ ನಾವು ಎಲ್ಲ ಭಾಷೆಗಳನ್ನು ಗೌರವಿಸೋಣ. ಹೆಚ್ಚಿನ ಭಾಷೆಗಳನ್ನು ಕಲಿತಾಗ ನಮ್ಮದೇ ಬೌದ್ಧಿಕ ಕ್ಷಮತೆ ಹೆಚ್ಚಾಗುತ್ತೆ. ಹಾಗಾಗಿ ಎಲ್ಲ ಭಾಷೆಯನ್ನು ಗೌರವಿಸೋಣ. ಬರುವಂತಹ ಸಣ್ಣ ಪುಟ್ಟ ಅಡಚಣೆಗಳೇನಿರುತ್ತೆ ಸಂವಹನದಲ್ಲಿ ಅದನ್ನು ಸೌಹಾರ್ದಯುತವಾಗಿ ಬಗೆಹರಿಸ್ಕೊಂಡು ನಾವು ಮುಂದೆ ಸಾಗೋಣ ಅಂತ ಹೇಳೋದ್ರ ಮುಖಾಂತರ ಆಟೋವಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.